ಬಿಡದಿ ಟೌನ್ಶಿಪ್ನ ಎರಡನೇ ಹಂತದ ಅಧಿಸೂಚನೆ ಈಗ ಬಿಡುಗಡೆಯಾಗಿದೆ. ಎರಡನೇ ಹಂತದ ಅಧಿಸೂಚನೆಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಒಂದ್ ಕಡೆ ಈಗ ಸಮಿತಿ ರಚನೆ ಆಗುತ್ತೆ, ಅದಾದ ನಂತರ ತೀರ್ಮಾನಗಳನ್ನ ಮಾಡೋಣ ಅನ್ನುವಂಥದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈಗಷ್ಟೇ ಪತ್ರಿಕಾಗೋಷ್ಠಿಯಲ್ಲಿ. ಬಟ್ ಅದ್ರ ಬೆನ್ನಲ್ಲೇ ಈಗ ಎರಡನೇ ಹಂತದ ಅಧಿಸೂಚನೆ ಕೂಡ ಬಿಡುಗಡೆಯಾಗಿರುವಂಥದ್ದು ಇದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗ ಕೆಜಿ ಗೊಲ್ಲರಪಾಳ್ಯ, ಬನ್ನಿಗಿರಿ ಮತ್ತು ಅರಳಾಳು ಸಂದ್ರದ ಜಮೀನು ಈ ಮೂರು ಗ್ರಾಮಗಳ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನಲ್ಲಿರುವಂತಹ ಎಲ್ಲ ಗ್ರಾಮಗಳು. ಸೊ ಕೆಜಿ ಗೊಲ್ಲರಪಾಳ್ಯ ಗ್ರಾಮದಲ್ಲಿ ಒಟ್ಟು 315 ಎಕರೆ ಸ್ವಾಧೀನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಈ 315 ಎಕರೆಯಲ್ಲಿ ಖರಾಬು ಅನ್ನುವಂಥ ಒಂದಷ್ಟು ಜಮೀನಿದೆ, ಅದು 5 ಎಕರೆ ಇದೆ, ಅದು ಕೂಡ ಭೂಸ್ವಾಧೀನ ಆಗಬೇಕು ಅಂತ. ಇನ್ನು ಬನ್ನಿಗಿರಿ ಗ್ರಾಮದಲ್ಲಿ 775 ಎಕರೆ 6 ಗುಂಟೆ ಭೂಸ್ವಾಧೀನ ಆಗುತ್ತೆ. ಈ 775 ಎಕರೆ 6 ಗುಂಟೆಯಲ್ಲಿ ಖರಾಬ್ ಜಮೀನು ಇರುವಂಥದ್ದು 99 ಎಕರೆ ಅಷ್ಟಿದೆ, ಅದನ್ನು ಕೂಡ ಸ್ವಾಧೀನಪಡಿಸ್ಕೊಳ್ಳಲಾಗುತ್ತೆ ಅಂತ. ಇನ್ನು 1460 ಅರಳಾಳು ಸಂದ್ರದಲ್ಲಿರುವಂಥ ಅಷ್ಟೊಂದು ಎಕರೆಯ ಒಂದು ಜಾಗ, ಇದರಲ್ಲಿ ಅರಳಾಳು ಸಂದ್ರದಲ್ಲಿ 30 ಎಕರೆ ಖರಾಬ್ ಜಮೀನು ಕೂಡ ಇದೆ, ಅದನ್ನು ಕೂಡ ಭೂಸ್ವಾಧೀನ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಒಟ್ಟು 3 ಗ್ರಾಮಗಳಿಂದ 2550 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನಾವು ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಶಾಂತ್, ಎರಡು ವಿಚಾರ. ಒಂದು, ಅಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಈಗ ಹೇಗಿದೆ, ಇನ್ನೂ ಕೂಡ ರೈತರು ಹೇಗೆ ಆಗ್ರಹವನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಒಂದು. ಜೊತೆಗೆ ಅದರ ಜೊತೆಲೇ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಮಿತಿ ರಚನೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾನೆ. ಸರ್ಕಾರ ಈಗಾಗಲೇ ಎರಡನೇ ಹಂತದ ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು. ಪ್ರಶಾಂತ್, ಖಂಡಿತವಾಗಿಯೂ ರೆಹಮಾನ್, ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಬಿಡದಿ ಭಾಗದ ರೈತರು ಈಗಾಗಲೇ ಕಳೆದ 1.5 ವರ್ಷದಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಕೂಡ ಇವತ್ತು ಸಿಎಂ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವುದೇ ರೀತಿ ಇದು ನನ್ನ ಕನಸಿನ ಯೋಜನೆ ಅಲ್ಲ, ಕುಮಾರಸ್ವಾಮಿ ಅವರಿಂದ ಹಿಡಿದು ಹಲವು ಸಿಎಂಗಳ ಯೋಜನೆ, ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ, ಇದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತೀವಿ, ಜೊತೆಗೆ ಬಲವಂತದ ಭೂಸ್ವಾಧೀನ ಮಾಡೋದಿಲ್ಲ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಇದರ ನಡುವೆ ಇವತ್ತು ಎರಡನೇ ಹಂತದ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿರುವಂತದ್ದು. ಇದು ಇಲ್ಲಿ ಹೋರಾಟ ಮಾಡ್ತಿರುವಂತಹ ರೈತರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂತದ್ದು. ಇದೀಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಎರಡನೇ ಹಂತದ ಫೈನಲ್ ನೋಟಿಫಿಕೇಶನ್ ಅಲ್ಲಿ 4 ಗ್ರಾಮಗಳಿಗೂ ಕೂಡ ಸುಮಾರು 4830 ಎಕರೆಯಷ್ಟು ಕೂಡ ಫೈನಲ್ ನೋಟಿಫಿಕೇಶನ್ ಆಗಿರುವಂತದ್ದು. ಅದರಲ್ಲಿ ಕೆ ಗೊಲ್ಲರಪಾಳ್ಯದಲ್ಲಿ 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ 775 ಎಕರೆ, ಅರಳಾಳು ಸಂದ್ರದಲ್ಲಿ 1460 ಎಕರೆ ಆದ್ರೆ ಉಳಿದಂತೆ ಹೊಸೂರು ಗ್ರಾಮದಲ್ಲಿ 2390 ಎಕರೆ, ಒಟ್ಟಾರೆ 4800 ಎಕರೆಯಷ್ಟು ಭೂಸ್ವಾಧೀನಕ್ಕೆ ಈಗ ಎರಡನೇ ಹಂತದ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿರುವಂಥದ್ದು. ಒಂದ್ ಕಡೆ ನಾವು ಯಾವುದೇ ರೀತಿಯ ತೊಂದರೆಯನ್ನ ಕೊಡೋದಿಲ್ಲ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇದ್ರೆ, ಅದರ ಮಧ್ಯೆ ಸಿಎಂ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಅದರ ಮಧ್ಯೆ ಕೂಡ ಇವತ್ತು 4830 ಎಕರೆಯಷ್ಟು ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಕೂಡ ಸರ್ಕಾರ ಹೊರಡಿಸಿದೆ. ಇದು ರೈತರ ಆಕ್ರೋಶಕ್ಕೂ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ಬೈರ್ಮಂಗ್ಲಾ ಗ್ರಾಮದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಸರ್ಕಾರ ವಿರುದ್ಧ ಆಕ್ರೋಶವನ್ನು ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಅಂತ ಹೇಳಿ ಎಡೆ ಇಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇಲ್ಲಿ ರೈತರು ಇದ್ದಾರೆ, ಅವರು ಕೂಡ ಮಾತಾಡ್ತೀವಿ. ಸರ್, ಈಗ ಸರ್ಕಾರ ಸಿಎಂ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿದ್ರು, ನಾವು ಬಲವಂತದ ಭೂಸ್ವಾಧೀನ ಮಾಡೋದಿಲ್ಲ, ಯಾರು ಒಪ್ತಾರೋ ಅವ್ರನ್ನ ಭೂಮಿಯನ್ನು ಮಾತ್ರ ಅಕ್ವಿಸಿಷನ್ ಮಾಡ್ಕೊಂತ 2 ತಿಂಗಳ ಕಾಲ ಇದು ಮಾಡ್ತೀವಿ, ಸಮಿತಿ ಕೂಡ ರಚನೆ ಮಾಡ್ತೀವಿ ಅಂತ. ಅದ್ರ ಮಧ್ಯೆ ಕೂಡ ಎರಡನೇ ಹಂತದ ಫೈನಲ್ ನೋಟಿಫಿಕೇಶನ್ ಆಗಿರುವಂತದ್ದು ಕೂಡ 4 ಗ್ರಾಮಗಳಿಗೆ ಸರ್ 4830 ಎಕರೆ ಅಷ್ಟು. ಏನ್ ಹೇಳ್ತೀರಿ ಸರ್? ನೋಡಿ, ಮುಖ್ಯಮಂತ್ರಿಗಳು ಈ ಹೋರಾಟದ ದಿಕ್ಕನ್ನು ಬದಲಾಯಿಸಲಿಕ್ಕೋಸ್ಕರ, ದಾರಿ ತಪ್ಪಿಸೋಕ್ಕೋಸ್ಕರ ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತೇನು ಮುಖ್ಯಮಂತ್ರಿಗಳು ನಿನ್ನೆವರೆಗೂ ಕೂಡ ಇವರು ರೈತರೇ ಅಲ್ಲ, ಇವರು ಹೋರಾಟಗಾರರಲ್ಲ, ಇವರೆಲ್ಲ ಹೊರಗಿನಿಂದ ಬಂದು ಮಾಡ್ತಾವ್ರೆ, ಇವ್ರ ಜಮೀನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ತರಾತುರಿಯಲ್ಲಿ ದೇವೇಗೌಡರು ಹೋರಾಟ ಕೂರ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟ ತಕ್ಷಣವೇ ಮುಜುಗರಕ್ಕೆ ಒಳಗಾಗಿ ಈ ಸರ್ಕಾರ, ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ದ್ವಂದ್ವ ನಿಲುವಿಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಇನ್ನೇನು ಜುಲೈ ಎಂಡಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಅಧಿವೇಶನ ನಡೀತದೆ. ಅಧಿವೇಶನದಲ್ಲಿ ಮುಜುಗರವನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರವೇ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ನೀವೇ ಈಗ ಮಾಧ್ಯಮದ ಮೂಲಕ ನೀವೇ ಹೇಳಿ, ಈಗ ಹೇಳ್ತಾರೆ 2 ತಿಂಗಳು ಗಡುವು ಸಮಿತಿ ಮಾಡ್ತೀವಿ ಅಂತ ಹೇಳ್ತಾರೆ, ಅದರ ಬೆನ್ನಲ್ಲೇ 4 ಗ್ರಾಮಗಳನ್ನು ಫೈನಲ್ ನೋಟಿಫಿಕೇಶನನ್ನು ಹೊರಡಿಸ್ತಾರೆ. ಇದು ಯಾವ ದ್ವಂದ್ವ ನಿಲುವು? ರೈತರ ಹೋರಾಟವನ್ನು ಹತ್ತಿಕ್ಕಲು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದು ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರು ಒಪ್ಪೋದಿಲ್ಲ, ಈ ಹೋರಾಟವನ್ನು ಬಿಡೋದಿಲ್ಲ, ಎಷ್ಟೇ ದಿನ ಆಗಲಿ. ಇವತ್ತು ನಾವು ನಿರೀಕ್ಷೆ ಮಾಡಿದ್ದು ಮುಖ್ಯಮಂತ್ರಿಗಳಲ್ಲಿ ಏನು ಈ ಹೋರಾಟವನ್ನು ಕೈ ಬಿಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ ನಿರೀಕ್ಷೆ ಮಾಡಿದ್ವಿ. ಆದರೆ ಈ ಹೋರಾಟದ ದಿಕ್ಕನ್ನು ತಪ್ಪಿಸಲಿಕ್ಕೆ ಹೊರಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಹೋರಾಟ ನಿಲ್ಲೋದಿಲ್ಲ.
ಇಲ್ಲಿನ ರೈತರು ಹೇಳ್ತಿರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸುವಂತದ್ದಿಲ್ಲ. ಒಟ್ಟಾರೆ ರೆಹಮಾನ್ ಮೊದಲ ಹಂತದ ಪ್ರಾಥಮಿಕ ಅಂದ್ರೆ ಮೊದಲ ಹಂತದಲ್ಲಿ ಫೈನಲ್ ನೋಟಿಫಿಕೇಶನ್ ಏನಾಗಿತ್ತು, ಅದರಲ್ಲಿ 516 ಎಕರೆಯಷ್ಟು ಒಂದು ಫೈನಲ್ ನೋಟಿಫಿಕೇಶನ್ ಆಗಿತ್ತು. ಈಗಾಗಲೇ ಭೂಸ್ವಾಧೀನ ಕೂಡ ನಡೀತಾ ಇದೆ. ಇದೀಗ ಇವತ್ತು ಆದೇಶವನ್ನು ಹೊರಡಿಸಿರುವಂತದ್ದು 2ನೇ ಹಂತದ ಅಂತಿಮ ಅಧಿಸೂಚನೆಯಲ್ಲಿ 4 ಗ್ರಾಮಗಳಿಂದಲೂ ಕೂಡ 4830 ಎಕರೆಯಷ್ಟು ಈಗ ಫೈನಲ್ ನೋಟಿಫಿಕೇಶನ್ ಕೂಡ ಆಗಿದೆ. ಇದು ಈ ಹೋರಾಟಗಾರರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ, ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್.